ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತೇನಪ್ಪ ಇಷ್ಟು ಲೇಟಾಗಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಹಾಗೆ ಇಷ್ಟು ಲೇಟಾಗಿ ಮನೆಯೆಲ್ಲ ತೊಳಿತಾ ಇದ್ದಾರೆ ಹೊರಗಡೆ ಅಂತ ನೀವು ಅನ್ಕೋಬೋದು. ಇವತ್ತು ಅಮಾವಾಸ್ಯೆ ಫ್ರೆಂಡ್ಸ್. ಇವತ್ತು ನಾನು ಲೇಟಾಗಿ ಎದ್ದಿದ್ದೀನಿ. ಇವತ್ತೇನು ಬೇಗ ಎದ್ದಿಲ್ಲ. ಬೇಗ ಏನಕ್ಕೆ ಎದ್ದಿಲ್ಲ ಅಂದರೆ ಇವತ್ತು ಕೆಲಸಕ್ಕೇನು ಹೋಗಿಲ್ಲ. ಇವತ್ತು ರಜೆ ಅಂತೆ, ಅಂದರೆ ಕರೆಂಟ್ ಇರಲಿಲ್ಲ ಅಂತೆ ಅಲ್ಲಿ ಕೆಲಸದ ಮೇಲೆ. ಹಾಗಾಗಿ ಹಸ್ಬೆಂಡ್ ಕೂಡ ಮನೆಯಲ್ಲೇ ಇದ್ದಾರೆ. ಹಾಗಾಗಿ ಲೇಟಾಗಿ ಎಲ್ಲ ಅಮಾವಾಸ್ಯೆ ಅಲ್ವಾ ಫ್ರೆಂಡ್ಸ್, ಎಲ್ಲ ಹೊರಗಡೆಯಿಂದ ಎಲ್ಲ ಚೆನ್ನಾಗಿ ತೊಳಿಬೇಕಾಗುತ್ತೆ. ಮೊದಲು ನಾನು ಮನೆಯೆಲ್ಲ ಕಸ ಗುಡಿಸ್ಬಿಟ್ಟು ಮಕ್ಕಳಿಗೆ ಟಿಫನ್ ಮಾಡಿದ್ದೀನಿ. ಟಿಫನ್ ಮಾಡಿಬಿಟ್ಟು ಹೊರಗಡೆಯಿಂದ ಎಲ್ಲ ತೊಳಿತಾ ಇದ್ದೀನಿ. ಕರೆಕ್ಟು ನೋಡಿದ್ರೆ ನಾನು 4 ಗಂಟೆಗೆ ಎದ್ದು ಇದೆಲ್ಲ ಮಾಡ್ತೀನಿ. ಆದರೆ ಇವತ್ತು ಹಸ್ಬೆಂಡ್ಗೆ ಹೋಗಿಲ್ವಲ್ಲ ಫ್ರೆಂಡ್ಸ್, ರಜೆ ಅಲ್ವಾ, ಹಾಗಾಗಿ ಲೇಟಾಗಿ ತೊಳಿತಾ ಇದ್ದೀನಿ. ತುಂಬ ಜನ ಕೇಳಿದ್ದೀರ ಹೊರಗಡೆಯಿಂದ ತೊಳೆಯೋದಾಗಲಿ ತುಂಬ ವಿಡಿಯೋ ಮಾಡೇ ಇಲ್ಲ, ನೀವು ಸುಮ್ಮನೆ ಶಾರ್ಟ್ ಆಗಿ ಮಾಡ್ತೀರಾ ಅಂತ ತುಂಬ ಜನ ಕೇಳ್ತಾ ಇರ್ತಿರಲ್ಲ. ಅವರಿಗೋಸ್ಕರ ಈ ವಿಡಿಯೋ ಬೆಳಗ್ಗೆ ಮಾರ್ನಿಂಗ್ ಏನೇನೆಲ್ಲ ನಾನು ಕೆಲಸ ಮಾಡ್ತೀನಿ ಅಂತ ಅವರಿಗೋಸ್ಕರ ಈ ವಿಡಿಯೋ. ತುಂಬ ಜನ ಬೆಳಗ್ಗೆ ಕತ್ತಲೆಯಲ್ಲಿ ಕಾಣಲ್ವಲ್ಲ ಫ್ರೆಂಡ್ಸ್, ಹಾಗಾಗಿ ನಾನು ಅಷ್ಟು ಮಾಡಲಿಕ್ಕೆ ಹೋಗಲ್ಲ. ಇವತ್ತು ಹಸ್ಬೆಂಡ್ ಮನೆಯಲ್ಲೇ ಇದ್ದಾರೆ. ಲೇಟಾಗಿ ಎದ್ಬಿಟ್ಟಿದ್ದೀನಿ. ಟಿಫನ್ ಬೇರೆ ಮಾಡಿದ್ದೀನಲ್ಲ ಬೆಳಗ್ಗೆನೇ. ಇವತ್ತು ಟೆನ್ಷನ್ ಇಲ್ಲ, 12 ಗಂಟೆ ತನಕ ಟೆನ್ಷನ್ ಇಲ್ಲ. ಬೆಳಗ್ಗೆನೇ ನೋಡಿ ಎಷ್ಟು ಕೆಲಸ ಇರುತ್ತಂತ ನೀವೇ ನೋಡಿ, ಈ ವ್ಲಾಗಲ್ಲಿ ಪೂರ್ತಿಯಾಗಿ ಗೊತ್ತಾಗುತ್ತೆ. ಹುಣ್ಣಿಮೆ, ಅಮಾವಾಸ್ಯೆ ಏನಾದರೂ ಇದ್ದರೆ ತುಂಬ ಅಂದರೆ ತುಂಬ ಕೆಲಸ ಇರುತ್ತೆ ಫ್ರೆಂಡ್ಸ್. ಹೇಳಲಿಕ್ಕಾಗಲ್ಲ. ಹೆಣ್ಮಕ್ಳು ಕೆಲಸ ತುಂಬ ಜನರಿಗೆ ಅರ್ಥ ಆಗಲ್ಲ. ಮನೆಯಲ್ಲಿ ಇರ್ತಾರೆ, ಹಾಗೆ ಮನೆಯಲ್ಲಿದ್ರೇ ಒಂದ್ರ ಮೇಲೆ ಒಂದು ಕೆಲಸ ತುಂಬಾ ಇರುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಹೇಳಬೇಕಂದ್ರೆ ಇವಾಗ ಹೊರಗಡೆ ಎಲ್ಲ ಕ್ಲೀನಾಗಿ ತೊಳೆದಾದ್ಮೇಲೆ ರಂಗೋಲಿ ಇಡಬೇಕು. ರಂಗೋಲಿ ಇವಾಗೆ ತೊಳೆದಾದ್ಮೇಲೆ ಇಡಲ್ಲ ಫ್ರೆಂಡ್ಸ್, ಅದು ಚೆನ್ನಾಗಿ ಕ್ಲಿಯರಾಗಿ ಕಾಣಲ್ಲ. ಅಂದರೆ ನಾನು ಚಾಪೀಸ್ ಯೂಸ್ ಮಾಡ್ತೀನಲ್ಲ ಫ್ರೆಂಡ್ಸ್, ಹಾಗಾಗಿ ಚಾಪೀಸ್ ಇಂದನೇ ರಂಗೋಲಿ ಬಿಡ್ತೀನಿ. ಆದರೆ ಮಕ್ಕಳು ಇನ್ನೂ ಓಡಾಡ್ತಾ ಇದ್ದಾರಲ್ಲ ಫ್ರೆಂಡ್ಸ್, ಹಾಗಾಗಿ ಕಾಲಿಂದ ಬರುತ್ತೆ. ಇವಾಗ ಬಾಕಿಲೆಲ್ಲ ತೊಳೆದಿದ್ದೀನಲ್ಲ ಫ್ರೆಂಡ್ಸ್, ಅದು ಕುಂಕುಮ ಹಚ್ಚಿ ಪೂಜೆ ಮಾಡ್ತೀನಲ್ಲ, ಅದೆಲ್ಲ ಹಾಗೆ ಇದೆ. ಇವಾಗ ಮನೆಯೆಲ್ಲ ಸೂಟ್ ಆದಮೇಲೆ ಮತ್ತೆ ನಾನು ಮಕ್ಕಳು ಊಟ ಮಾಡುವಾಗ ಸಿಗ್ತೀನಿ ನಾನು. ಇವಾಗ ನೋಡಿ ಮನೆಯೆಲ್ಲ ಸೂಟ್ ಆದಮೇಲೆ ಮನೆಯೆಲ್ಲ ಕ್ಲೀನಾಗಿ ಸೂಟ್ ಅಂದರೆ ಮನೆಯೆಲ್ಲ ಒರೆಸ್ಕೊಂಡಾದ್ಮೇಲೆ ಸ್ವಲ್ಪ ನಿರ್ಮ ಹಾಕಿಬಿಟ್ಟು ಚೆನ್ನಾಗಿ ಒರೆಸಿದ್ದೀನಿ ಫ್ರೆಂಡ್ಸ್ ಮನೆ. ಇವಾಗ ಅಲ್ಲಿ ಬಾಕಿಲಲ್ಲಿ ನೀರು ಎಷ್ಟಿತ್ತು ನೋಡಿ, ನೀವೇ ನೋಡಿದ್ರಲ್ಲ, ಅದೆಲ್ಲ ಕ್ಲೀನ್ ಆಯಿತು ನೋಡಿ. ಇವಾಗ ಮನೆಯೆಲ್ಲ ಸೂಟ್ ಆದಮೇಲೆ ಇನ್ನೊಂದು ಸ್ವಲ್ಪ ಹಸಿನೇ ಇದೆ ಫ್ರೆಂಡ್ಸ್. ಇವಾಗ ಬಟ್ಟೆ ನೋಡಿ ಫ್ರೆಂಡ್ಸ್, ನಿನ್ನೆ ಲೇಟಾಗಿ ಒಣೆ ಹಾಕಿದ್ದೀನಲ್ಲ, ಹಾಗಾಗಿ ನಾನು ತೆಗ್ದಿಲ್ಲ. ನಿನ್ನೆ 5 ಗಂಟೆಗೆ ಬಟ್ಟೆ ಒಣೆ ಹಾಕಿದ್ದೀನಿ. ಏನಕ್ಕಂದರೆ ಇಲ್ಲಿ ಪಕ್ಕದವರು ಫುಲ್ಲು ಬಟ್ಟೆ ಒಣೆ ಹಾಕಿದ್ರಲ್ಲ ಫ್ರೆಂಡ್ಸ್, ಹಾಗಾಗಿ ಒಗ್ದು ಹಾಗೆ ಇಟ್ಟಿದ್ದೀನಿ. ಲೇಟಾಗಿ ಅವ್ರು ತೆಗ್ದಾದ್ಮೇಲೆ ನಾನು ಒಣೆ ಹಾಕಿದ್ದೀನಿ. ಇವರು ಮನೆಯಲ್ಲೇ ಇದ್ದಾರಲ್ಲ ಫ್ರೆಂಡ್ಸ್, ನೀವೇ ನೋಡಿ. ಇವತ್ತು ಕರೆಂಟ್ ಇಲ್ಲ ಅಂದ್ಬಿಟ್ಟು ಮನೆಯಲ್ಲೇ ಇದ್ದಾರೆ. ಇವತ್ತು ರಜೆ ಹಾಕಿದ್ದಾರೆ, ಇವತ್ತು ಹೋಗಿಲ್ಲ. ಹಾಗಾಗಿ ನಾನು ಕೂಡ ಲೇಟಾಗಿ ಎದ್ದೆ. ಅಲ್ಲಿ ಬಟ್ಟೆ ಕಾಣಿಸ್ತಿರ್ಬೋದು ನಿಮಗೆ, ಅಲ್ಲಿ ಬಟ್ಟೆ ಕೂಡ ತುಂಬ ಜಾಸ್ತಿನೇ ಇದ್ದಾವೆ. ಬಟ್ಟೆ ಎಲ್ಲ ಒಗಿವೆ ತುಂಬಾ ಇದ್ದಾವೆ ಫ್ರೆಂಡ್ಸ್. ಮಕ್ಕಳದು ಎಲ್ಲರದು ಎರಡೆರಡು ಜೋಡಿ ಇದ್ದಾವೆ. ಇವಾಗ ಟಿಫನ್ ಏನು ಮಾಡಿದ್ದೀನಿ ಅಂತ ನೀವೇ ನೋಡಿ. ಅಂದರೆ ತರಕಾರಿ ರೈಸ್, ಅಂದರೆ ಎಲ್ಲ ಕ್ಯಾರೆಟ್ ಎಲ್ಲ ಹಾಕ್ಬಿಟ್ಟು ಟಿಫನ್ ಮಾಡಿದ್ದೀನಿ. ಅಂದರೆ ಚಿತ್ರಾನ್ನ ಅಂತಲೇ ಹೇಳ್ಬೋದು. ಮಗಳು ಊಟ ಮಾಡಿದ್ದಾಳೆ, ಮಗ ಕೂಡ ಊಟ ಮಾಡಿದ್ದಾಯಿತು. ಇವತ್ತು ಅವ್ರ ಗಾಡಿ ಮೇಲೆ ಬಿಟ್ಟು ಬರ್ತಾರಂತೆ ಹೇಳ್ತಾ ಇದ್ದಾರೆ ಮಕ್ಕಳು. ಏನಕ್ಕಂದರೆ 2-3 ದಿವಸ ರಜೆಯಲ್ಲಿದ್ರಲ್ಲ ಫ್ರೆಂಡ್ಸ್, ಹಾಗಾಗಿ ಸ್ವಲ್ಪ ಭಾರ ಇದೆ ಬ್ಯಾಗು ಕೂಡ, ಹಾಗಾಗಿ ಗಾಡಿಯಲ್ಲೇ ಬಿಟ್ಟು ಬರ್ತೀನಿ ಅಂತ ಹೇಳಿದ್ದಾರೆ. ಅವರು ಕೂಡ ಪಟ ರೆಡಿ ಆಗ್ತಾಯಿದ್ದಾರೆ. ಇವಾಗ ನಾನು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೇನೆ. ನನ್ನ ಕ್ಯಾಮ್ರಾ ಯಾವ ರೀತಿ ಹಿಡಿತಾನಂತ ತುಂಬ ಜನರಿಗೆ ಗೊತ್ತಿಲ್ಲ ನೋಡಿ. ನಾನು ಈ ಥರ ಕ್ಯಾಮ್ರಾ ಹಿಡಿಯೋದು ಬ್ಯಾಕ್ ಕ್ಯಾಮ್ರಾ ಇದೆ ಅಲ್ವಾ ಫ್ರೆಂಡ್ಸ್, ಅದರಿಂದನೇ ಶೂಟ್ ಮಾಡೋದು ನಾನು. ತುಂಬ ಜನರು ಎದುರುಗಡೆಯಿಂದ ಕ್ಯಾಮ್ರಾ ಇರುತ್ತಲ್ಲ ಅದರಿಂದ ಮಾತಾಡ್ತಾರೆ, ಆದರೆ ಅದರಿಂದ ಅಷ್ಟು ಕ್ಲಿಯರಿಟಿ ಬರಲ್ಲ ಫ್ರೆಂಡ್ಸ್. ನಿಜ ಹೇಳಬೇಕಂದ್ರೆ ಅವನು ನೀರು ಕುಡಿತಾ ಇದ್ದಾನೆ. ನಾನು ಕನ್ನಡಿಯಲ್ಲಿ ಬಾಕಿಲ ಹತ್ರನೇ ಕನ್ನಡಿ ಇದೆಯಲ್ಲ ಫ್ರೆಂಡ್ಸ್, ಹಾಗಾಗಿ ಅಲ್ಲೇ ನಿಂತ್ಕೊಂಡಿದ್ದೀನಿ. ಹಿಂಗೆ ಯಾವ ರೀತಿ ಮಗ ಇವಾಗ ನೋಡಿ ಬೆಳಗ್ಗೆಯಿಂದ ಪಟ ರೆಡಿಯಾಗಿ ಪಾಪ ಸಾಕಾಗಿದೆ ಅವನಿಗೆ. ಇವಾಗ ಖುಷಿಯಿಂದ ಹ್ಯಾಪಿಯಿಂದ ಇದ್ದಾನೆ. ಇವಾಗ ಹೋಗ್ತಾರೆ ಫ್ರೆಂಡ್ಸ್ ಅವರು. ಇವಾಗ ಹೊರಗಡೆಯಿಂದ ಇನ್ನು ಹಸಿ ಹೋಗ್ತಾರೆ. ಇವಾಗ ಬಿಟ್ಟು ಬರ್ತಾರೆ ಅವನಿಗೆ. ಇನ್ನು ಸಾಕ್ಸ್ ಅದನ್ನು ಹಾಕ್ಕೊತಾ ಇದ್ದಾರೆ. ಮಗಳು ಆಲ್ರೆಡಿ ರೆಡಿ ಆಗಿದ್ದಾಳೆ. ನಾನು ಮಧ್ಯಾಹ್ನಕ್ಕೆ ಅಡುಗೆ ಬೇಕಲ್ಲ ಫ್ರೆಂಡ್ಸ್, ಹಾಗಾಗಿ ಸಬ್ಬಸಿಗೆ ಎಲ್ಲ ಇವಾಗೆ ಕಡ್ದಿಡ್ತೀನಿ. ಕಡ್ದಿಟ್ಟಾದ್ಮೇಲೆ ಪಟ ಅಂತ ಪೂಜೆ ಎಲ್ಲ ಮಾಡಾದ್ಮೇಲೆ ಅಡುಗೆ ಮಾಡಲಿಕ್ಕೆ ಆಗುತ್ತೆ. ಇಲ್ಲಾಂದರೆ ತುಂಬ ಲೇಟ್ ಆಗುತ್ತೆ. ಕಡ್ದಿಕ್ಕಿಲ್ಲ ಅಂದರೆ ತುಂಬ ಲೇಟ್ ಆಗುತ್ತೆ. ಆವಾಗಲೇ ಕಡಿಯೋದು, ಅಡುಗೆ ಮಾಡೋದು
ಎಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಇವಾಗಲೇ ಸ್ವಲ್ಪ ಫ್ರೀ ಇದ್ದೀನಲ್ಲ, ಇನ್ನು ಟಿಫನ್ ಮಾಡಿದ್ದೀನಿ, ಸ್ವಲ್ಪ ಲೇಟಾಗಿ ಮಾಡಿದ್ರೂ ನಡೆಯುತ್ತೆ. ಮಕ್ಕಳು 12:35 ತನಕ ನಾನು ಅಡುಗೆ ಮಾಡಿಬಿಡ್ಬೇಕು ಫ್ರೆಂಡ್ಸ್. ಏನಕ್ಕಂದರೆ ಮಕ್ಕಳಿಗೆ ಮಾಡಿದಾರಲ್ಲ, ಟಿಫನ್ ಬಾಕ್ಸ್ ಕಟ್ಟಿಲ್ಲ ಅವರಿಗೆ, ಹಾಗಾಗಿ ಅಲ್ಲಿವರೆಗೂ ಮಾಡಿ ಇಡಬೇಕು. ಇವಾಗ ಕಡ್ದಿಡ್ತೀನಿ, ಸ್ವಲ್ಪ ಇದೆ ಫ್ರೆಂಡ್ಸ್ ಹೆಸರು ಬೇಳೆಯಲ್ಲಿ ಮಾಡ್ತೀನಿ, ಚೆನ್ನಾಗಾಗುತ್ತೆ ಫ್ರೆಂಡ್ಸು. ಆಲ್ರೆಡಿ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಅಂತ ಅಂದ್ಕೋತೀನಿ. ಸೇಮ್ ಅದೇ ಥರ ಚೆನ್ನಾಗಾಗುತ್ತೆ. ಇವರು ರೆಡಿ ಆದಮೇಲೆ ಇವರಿಗೆ ಬಿಟ್ಟು ಬರ್ತಾರೆ ಇವಾಗ ಹಸ್ಬೆಂಡು. ಇವತ್ತು ಈ ಕಡೆ ಕೂಡ ಕರೆಂಟ್ ಇಲ್ಲ ಫ್ರೆಂಡ್ಸು. ಕರೆಂಟು ಹೋಗ್ತಾ ಇದೆ ಬರ್ತಾ ಇದೆ. ತುಂಬ ಎಲ್ಲ ಕಡೆ ಏನಾಗ್ತಾಯಿದೆ ಅಂತ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಪ್ರತಿಯೊಂದು ಸಿಟಿಯಲ್ಲಿ, ಹಳ್ಳಿಯಲ್ಲಿ ಕರೆಂಟ್ ಪ್ರಾಬ್ಲಮ್ಮೇ ನಡೀತಾ ಇದೆ ಎಲ್ಲ ಕಡೆ. ಮಗಳದು ಟೆನ್ಷನ್ ಇಲ್ಲ ಫ್ರೆಂಡ್ಸ್, ಅವಳದು ಸ್ನಾನದ್ದು ಟೆನ್ಷನ್ ಇಲ್ಲ, ಎದ್ರದ್ದು ಟೆನ್ಷನ್ ಇಲ್ಲ. ಕರೆಕ್ಟಾಗಿ ಸ್ನಾನ ಕರೆಕ್ಟ್ ಟೈಮಿಗೆ ಎಳ್ದುಬಿಟ್ಟು ಅವಳದು ಟೆನ್ಷನ್ನೇ ಇಲ್ಲ ಫ್ರೆಂಡ್ಸ್. ಅವಳದು ರೆಡಿ ಆಗ್ತಾಳೆ. ಟೆನ್ಷನ್ ಇರೋದೇ ನನಗೆ ಮಗಂದು. ಇವನು ಹೇಳೋವರೆಗೂ ರೆಡಿ ಆಗೋಲ್ಲ, ಹೇಳೋವರೆಗೂ ಊಟ ಮಾಡೋಲ್ಲ, ಈ ಥರ ಪ್ರಾಬ್ಲಮ್ ಇದೆ ಇವ್ರದ್ದು. ಇವಾಗ ರೆಡಿ ಏನಾದರೂ ಫ್ರೆಂಡ್ಸ್, ಇವಾಗ ಹೋಗ್ತಾರೆ, ಊಟ ಎಲ್ಲ ಮಾಡಿದ್ದಾರೆ. ಇವಾಗ ಅವ್ರದ್ದು ಬೈಕ್ ಮೇಲೆ ಅವ್ರ ಪಪ್ಪ ತೊಗೊಂಡು ಹೋಗ್ತಾ ಇದ್ದಾರೆ. ಇವತ್ತು ಮನೆಯಲ್ಲೇ ಇದ್ದಾರಲ್ಲ ಫ್ರೆಂಡ್ಸ್, ಇಲ್ಲಾಂದರೆ ಒಂದೊಂದು ದಿವಸ ನನಗೆ ಬ್ಯಾಗ್ ಭಾರ ಇದ್ದರೆ ನಾನೇ ಹೋಗ್ತೀನಿ. ಆದರೆ ಇವತ್ತು ಬ್ಯಾಗ್ ತುಂಬ ಭಾರ ಇದೆ ಅಲ್ವಾ, 2 ದಿವಸದ್ದು ನೋಟ್ಬುಕ್ಸ್ ಎಲ್ಲ ಸ್ಕೂಲಲ್ಲಿ ಅಂದರೆ ಅರ್ಧ ಇಕ್ತಾರಲ್ಲ, ಅದೆಲ್ಲ ಮನೆಗೆ ತೊಗೊಂಡು ಬಂದಿದ್ರು ಫ್ರೆಂಡ್ಸ್. ಇವತ್ತು ಅಂದರೆ 2 ದಿವಸ ರಜೆ ಅಂತ ಯಾರಾದರೂ ತೊಗೊತಾರೆ ಅಂದ್ಬಿಟ್ಟು ಸ್ಕೂಲಲ್ಲಿ ಇದೆಲ್ಲ ಎತ್ಕೊಂಡು ಬಂದಿದ್ದರು. ಹಾಗಾಗಿ ಇವತ್ತು ತುಂಬ ಭಾರನೇ ಇರುತ್ತೆ ಬ್ಯಾಗು. ಹಾಗಾಗಿ ಅದೇ ಟೈಮಿಗೆ ಕರೆಕ್ಟ್ ಹಸ್ಬೆಂಡ್ ಮನೇಲಿದ್ರಲ್ಲ, ಬೈಕ್ ಮೇಲೆ ಬಿಟ್ಟು ಬರ್ತೀನಿ ಅಂತ. ಇಲ್ಲಾಂದರೆ ನಾನು ಹೋಗಬೇಕಿತ್ತು ಫ್ರೆಂಡ್ಸ್. ಏನಕ್ಕಂದರೆ ಬ್ಯಾಗ್ ತುಂಬ ಭಾರ ಇದೆ. ಆ ಬ್ಯಾಗ್ ನೋಡಿದ್ರೇ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್. ನೋಡಿ ಬಗ್ಗಿ ನಡೀತಾ ಇದ್ದಾರೆ ನೋಡಿ. ಅದಕ್ಕೆ ಮನೇಲಿದ್ದು ಒಂದು ರೀತಿ ಒಳ್ಳೆಯದೇ ಆಯಿತು. ಇಲ್ಲಾಂದರೆ ನಾನೇ ಹೋಗ್ತಿದ್ದೆ ಫ್ರೆಂಡ್ಸ್, ಅದರಲ್ಲೇನಿದೆ. ತುಂಬ ಜನ ನೋಡಿ ಚಿಕ್ಕ ಮಕ್ಕಳಿಗೆ ಬಿಟ್ಟು ಬರ್ತಾಯಿದ್ದಾರೆ. ಅವರಲ್ಲಿ ನರ್ಸರಿ ಮಕ್ಕಳಿಗೆ ಬಿಟ್ಟು ಬರೋರೇ ಇದ್ದಾರೆ ನೋಡಿ ಫ್ರೆಂಡ್ಸ್, ಆ ಹೆಣ್ಮಕ್ಳು ಇವಾಗ ಬಿಟ್ಟು ಬರ್ತಾಯಿದ್ದಾರೆ. ಇವಾಗ ನಾನು ಕೆಲಸ ಪಟ ಅಂತ ಮನೆ ಕೆಲಸ ಮಾಡ್ತೀನಿ ನೋಡಿ. ವಾಯ್ಸ್ ರೆಕಾರ್ಡ್ ಏನಕ್ಕೆ ಕೊಡ್ತೀನಿ ಅಂದರೆ TV ಆನ್ ಇರುತ್ತೆ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ. ಹಾಗಾಗಿ ತುಂಬ ಜಾಸ್ತಿ ನಾನು ನನ್ನ ಧ್ವನಿಯಿಂದನೇ ವಾಯ್ಸ್ ಆಮೇಲೆ ಎಡಿಟ್ ಮಾಡುವಾಗ ಕೊಡ್ತೀನಿ ನಾನು. ಇವಾಗ ಅವರಂತೂ ಹೋಗ್ತಾ ಇದ್ದಾರೆ ನೋಡಿ. ಇವಾಗ ನಾನು 12:35ಕ್ಕೆ ಟಿಫನ್ ಬಾಕ್ಸ್ ತೊಗೊಂಡು ಹೋಗಬೇಕು ಫ್ರೆಂಡ್ಸ್. ತುಂಬ ದಿವಸ ಆಯಿತು ವ್ಲಾಗ್ ಮಿಸ್ ಆಗ್ತಾಯಿದೆ ಫ್ರೆಂಡ್ಸ್. ಏನು ಮಾಡೋದು, ಸ್ವಲ್ಪ ಮೈಕು ಮತ್ತು ಇನ್ನೊಂದು ಡ್ರೈ ಫ್ರೂಟ್ ತೊಗೊಳ್ಳೋವರೆಗೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಆಮೇಲಿಂದ ಏನು ಪ್ರಾಬ್ಲಮ್ ಇಲ್ಲ. ನಮ್ಮ ಪಕ್ಕದ ಮನೆ ಹುಡುಗ ಎಷ್ಟು ಚೆನ್ನಾಗಿ ನಗ್ನಗ್ತಾ ಕಿರಿಸ್ತಾ ಇದ್ದಾನೆ ಅಂದರೆ, ಇವಾಗ ಅವನಿಗೆ ಎತ್ಕೊತೀನಿ ಹೆಂಗಿರ್ತಾನೆ ನೋಡಿ. ನನಗೆ ನೋಡಿದ್ರೆ ಸಾಕು ಫ್ರೆಂಡ್ಸ್, ಒಂಥರ ಖುಷಿ ಆಗುತ್ತಾನೆ. ಇವಾಗ ನೋಡಿ ನಾನು ನಿಮಗೆ ತೋರಿಸ್ತೀನಿ. ಇವಾಗ ನೋಡಿ ಬಂದ ನೋಡಿ. ಕ್ಯಾಮ್ರಾಕ್ಕೆ ನೋಡಿದ್ರೆ ಏನು ಅನ್ನಿಸುತ್ತೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ಅಷ್ಟೊಂದು ಖುಷಿ ಆಗ್ತಾನೆ. ಅದಕ್ಕೆ ನಾನು ಕೂಡ ಅವನ ಜೊತೆ ಸ್ವಲ್ಪ ಆಟ ಮಾಡ್ತೀನಿ. ರೂಢಿ ಬಿದ್ದುಬಿಟ್ಟಿದ್ದಾನೆ ಫ್ರೆಂಡ್ಸ್, ಏನು ಮಾಡೋದು. ನನ್ನ ಬಳಿ ಬಂದರೆ ಸಾಕು, ಅಷ್ಟು ಖುಷಿಯಲ್ಲಿರ್ತಾನೆ ಪಾಪ. ಎತ್ಕೊಂಡ್ರೆ ಏನು ಇದು ಆಗಲ್ಲ. ಕ್ಯಾಮ್ರಾದಲ್ಲಿ ಅವ್ರ ಮಮ್ಮಿ ಪಾಪ ಕೂಡ ಏನಾಗಲ್ಲ ಹಾಕಿಬಿಡಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ವಿಡಿಯೋ ಅಪ್ಲೋಡ್ ಮಾಡುವಾಗ ಒಂದು ಕೂಡ ತೊಗೊಂಡಿದ್ದೀನಿ. ಯಾವ ಥರ ಇದ್ದಾನೆ, ಕ್ಯೂಟ್ ಅದನ, ಯಾವ ರೀತಿ ಇದ್ದಾನೆ ಅಂತ ಕಮೆಂಟಲ್ಲಿ ನನಗೆ ಕಮೆಂಟ್ ಹಾಕಿ ಫ್ರೆಂಡ್ಸ್, ಗೊತ್ತಾಗುತ್ತೆ. ಬನ್ನಿ ಇವಾಗ ಇವನಂತೂ ಹ್ಯಾಪಿಯಿಂದ ಇದ್ದಾನೆ. ಇವಾಗ ಸ್ವಲ್ಪ ಎತ್ಕೊಂಡು ಅವ್ರ ಮಮ್ಮಿಗೆ ಕೊಟ್ಬಿಡ್ತೀನಿ. ಏನಕ್ಕಂದರೆ ಕೆಲಸ ತುಂಬ ಅಂದರೆ ತುಂಬ ಇದೆ ಫ್ರೆಂಡ್ಸ್. ಇವತ್ತು ಏನು ಮಾಡಲಿಕ್ಕಾಗಲ್ಲ, ತುಂಬ ಕೆಲಸ ಇದೆ. ಹಾಗಾಗಿ ಜಾಸ್ತಿ ಎತ್ಕೊಳ್ಳಲ್ಲ, ಒಂದು 10 ನಿಮಿಷ ಎತ್ಕೊಂಡು ಮತ್ತೆ ಸ್ನಾನ ಮಾಡಿ ಸಿಗ್ತೀನಿ ಫ್ರೆಂಡ್ಸ್ ನಾನು ನಿಮಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರಾಗಿದ್ದೀನಿ. ಬನ್ನಿ ಇವತ್ತು ಎಷ್ಟು 10 ಗಂಟೆಯಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ನನ್ನ ವಯಸ್ಸಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಂದರೆ ನಾನು ತುಂಬ ದಿವಸ ಆಯಿತು ನಾನು ವಾಯ್ಸಲ್ಲಿ ಹಿಂದಿಂದನೇ ವಾಯ್ಸ್ ರೆಕಾರ್ಡ್ ಕೊಟ್ಟಿದ್ದೀನಿ. ಅಂದರೆ ಡೈರೆಕ್ಟ್ಲಿ ಮಾತಾಡಿಲ್ಲ, ಈ ಥರ ಎಡಿಟ್ ಮಾಡುವಾಗ ವಾಯ್ಸ್ ರೆಕಾರ್ಡ್ ಕೊಟ್ಟಿದ್ದೀನಿ. ಹಾಗಾಗಿ ಇವತ್ತು ತುಂಬ ದಿವಸ ಆದಮೇಲೆ ವ್ಲಾಗ್ ಮಾತಾಡ್ತಾ ಇದ್ದೀನಿ. ಬನ್ನಿ ಇವತ್ತು ಏನು ಹೊಸದು ವಿಡಿಯೋ ಅಂತಂದರೆ ಹೋಮ್ ಬ್ಲಾಗು ಏನಿಲ್ಲ, ಸ್ಪೆಷಲ್ ಏನಿಲ್ಲ. ಹೋಮ್ ಬ್ಲಾಗಲ್ಲಿ ನನ್ನ ದಿನಚರಿಯಲ್ಲಿ ಏನೇನೆಲ್ಲ ನಡೆಯುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇವಾಗ ಕೆಲಸ ಎಲ್ಲ ಕ್ಲೀನ್ ಆಗಿದೆ ಫ್ರೆಂಡ್ಸ್. ಮನೆ ತೊಳೆಯೋದು, ಹೊರಗಡೆ ರಂಗೋಲಿ ಇಡೋದು, ಪ್ರತಿಯೊಂದು ಕ್ಲೀನ್ ಆಗಿದೆ. ಇವತ್ತೇನು ಹಸ್ಬೆಂಡ್ ಹೋಗಿಲ್ಲ ಫ್ರೆಂಡ್ಸ್ ಕೆಲಸಕ್ಕೆ. ಬೆಳಗ್ಗೆ ಟಿಫನ್ ಆಗಿದೆ, ಚಿತ್ರಾನ್ನ ಅಂತಲೇ ಹೇಳ್ಬೋದು. ಚಿತ್ರಾನ್ನ ಅಂದರೆ ತರಕಾರಿ ರೈಸು, ತರಕಾರಿ ಬಗರ್ ರೈಸ್ ಅಂತಲೇ ಹೇಳ್ಬೋದು. ನಾನು ಆಲ್ರೆಡಿ ನಿಮಗೆ ಮುಂದೆನೇ ತೋರಿಸಿದ್ದೀನಿ.
ಇವಾಗ ಇವಾಗ ಅಡುಗೆ ಇನ್ನೊಂದು ಏನೇನು ಪೂಜೆ ಮಾಡಬೇಕು ಮತ್ತು ಇನ್ನೊಂದು ಅಡುಗೆ ಮಾಡಬೇಕು, ಸಬ್ಬಸಿಗೆ ಮತ್ತು ಜೋಳದ ರೊಟ್ಟಿ ಮಾಡಬೇಕು. ಯಾವ ರೀತಿ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಹಾಗೆ ಹೊಸದಾಗಿ ನೋಡೋರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇವತ್ತು ಇವತ್ತು ಅಮಾವಾಸ್ಯೆ ಫ್ರೆಂಡ್ಸ್, ಅಮಾವಾಸ್ಯೆ ಪೂಜೆ ಇವತ್ತು. ಇವಾಗ ಟೈಮ್ ಬಂದುಬಿಟ್ಟು 11 ಗಂಟೆ ಆಗಿದೆ. ಇವಾಗ ಪೂಜೆ ಮಾಡಿ ಅಡುಗೆ ಮಾಡಿ ಮಕ್ಕಳಿಗೆ ಟಿಫನ್ ಬಾಕ್ಸ್ ತೊಗೊಂಡು ಹೋಗೋದಿದೆ. ಮೊದಲು ಪೂಜೆ ಮಾಡ್ತೀನಿ, ಆಮೇಲೆ ಮಕ್ಕಳಿಗೆ ಪಟಪಟ ಅಂತ ರೈಸ್ ಏನಿದೆ ಫ್ರೆಂಡ್ಸು, ಜೋಳದ ರೊಟ್ಟಿ ಮತ್ತು ಸಬ್ಬಸಿಗೆ ಪಲ್ಯ ಮಾಡೋದಿದೆ. ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ನೋಡೋಣ. ಹಾಗೆ ಪೂಜೆ ಎಲ್ಲ ಮಾಡ್ತೀನಿ. ಎಲ್ಲ ಆಗಿದೆ ಫ್ರೆಂಡ್ಸ್, ತೊಳೆಯೋದು, ಪಾತ್ರೆ ತೊಳೆಯೋದು, ಪ್ರತಿಯೊಂದು ಕೆಲಸ ಆಗಿದೆ. ಹೊರಗಡೆ ರಂಗೋಲಿ ಇಡೋದು, ಪ್ರತಿಯೊಂದು ಕೆಲಸ ಆಗಿದೆ. ಇವಾಗ ನಾನು ಯಾವ ರೀತಿ ಸಬ್ಬಸಿಗೆ ಪಲ್ಯ ಮತ್ತು ಅಮಾವಾಸ್ಯೆ ಪೂಜೆ ಯಾವ ರೀತಿ ಮಾಡ್ತೀನಂತ ಬನ್ನಿ ನೋಡೋಣ. ಮೊದಲು ಅಮಾವಾಸ್ಯೆ ಅಲ್ಲ ಫ್ರೆಂಡ್ಸ್, ಹಾಗಾಗಿ ಶಾವಿಗೆ ಪಾಯಸ ಮಾಡ್ಕೊತಾ ಇದ್ದೀನಿ. ಇವತ್ತು ಅಮಾವಾಸ್ಯೆ ಪೂಜೆ ಏನಾದರೂ ಬೇಕಲ್ಲ ಫ್ರೆಂಡ್ಸ್. ಇವಾಗ ಮೊದಲು ಇದು ಶಾವಿಗೆ ಪಾಯಸ ಮಾಡಿಟ್ಟು ಹಾಲಲ್ಲಿ ತುಪ್ಪ ಮತ್ತು ಕಿಸ್ಮಿಸ್ ಕಾಜು ಏನೂ ಆ್ಯಡ್ ಮಾಡಿಲ್ಲ ಫ್ರೆಂಡ್ಸ್. ಇವಾಗ ಯಾರು ತಂದು ಕೊಡ್ತಾರೆ, ಸ್ಟಾಕ್ ಇರ್ತಿದ್ವು ಆದರೆ ಇವಾಗಿಲ್ಲ, ಎಲ್ಲ ಹಬ್ಬದಲ್ಲಿ ಆಗೋಗ್ಬಿಟ್ಟಿದ್ದಾವೆ. ಹಾಗಾಗಿ ನಾನು ತುಪ್ಪ ಮತ್ತು ಹಾಲು ಮತ್ತು ಶಾವಿಗೆ ಇವು ಮೂರರಿಂದನೇ ಮಾಡ್ಕೊಂಡಿದ್ದೀನಿ ನೋಡಿ. ಸಕ್ಕರೆ ಇಷ್ಟಿಂದನೇ ಮಾಡ್ಕೊಂಡಿದ್ದೀನಿ. ಎಷ್ಟಿತ್ತು ಅಷ್ಟರಲ್ಲೇ ನಡೆಸಬೇಕು ಫ್ರೆಂಡ್ಸ್. ಅದೇ ಬೇಕು ಇದೇ ಬೇಕು ಅಂತ ನಾನು ಅನ್ನಲ್ಲ. ಯಾವ ಥರ ಇತ್ತೋ ಆ ಥರ ಮಾಡಿಕೊಂಡು ನಡಿಬೇಕು ಅಂತ ಅನ್ನೋದೇ ನಂದು ಅಷ್ಟೇ. ಇವಾಗ ಆಯಿತು. ಒಂದು ಪ್ಯಾಕೆಟ್ ತಂದಿದ್ದೀನಲ್ಲ ಫ್ರೆಂಡ್ಸು, ಚೆನ್ನಾಗೇ ಆಗುತ್ತೆ. ಜಾಸ್ತಿ ಮಾಡ್ಕೋಬೋದು. ಹಾಲು ಜಾಸ್ತಿ ಇದ್ದರೆ ಸಾಕು, ನಾವು ಆರಾಮಾಗಿ ಒಂದು 5-6 ಜನ ತಿನ್ನೋಷ್ಟು ಮಾಡ್ಕೋಬೋದು. ಇವಾಗ ಬೇಕಲ್ಲ ಫ್ರೆಂಡ್ಸ್ ಏನಾದರೂ ನೆವದಿಗೆ. ಇವಾಗ ನೋಡಿ ಪಟ ಅಂತ ಪೂಜೆ ಮಾಡ್ತೀನಿ. ಇವಾಗ ನೋಡಿ ಗ್ಯಾಸ್ ಕಟ್ಟೆ ಎಲ್ಲ ತೊಳೆಯೋದಾಗಿದೆ. ಇವಾಗ ಹೊರಗಡೆ ಎಲ್ಲ ಕ್ಲೀನ್ ಮಾಡೋದಾಗಿದೆ. ಹೊರಗಡೆ ರಂಗೋಲಿ ಕೂಡ ಈ ಥರ ಇಟ್ಕೊಂಡಿದ್ದೀನಿ. 11 ಗಂಟೆ ಆಗಿದೆ ಫ್ರೆಂಡ್ಸು. ನಿನ್ನೆದ ಬಟ್ಟೆ ಸ್ವಲ್ಪ ನಿನ್ನೆ ನೈಟ್ ಲೇಟಾಗಿ ಒಣೆ ಹಾಕಿದ್ದೀನಿ, ಹಾಗಾಗಿ ನಿನ್ನೆದ ಬಟ್ಟೆ ಇನ್ನೂ ಹಸಿಯಾಗಿದೆ ಅಂದ್ಬಿಟ್ಟು ನಾನು ತೆಗೆದಿಲ್ಲ. ಹೊರಗಡೆ ರಂಗೋಲಿ ನೋಡಿ ಯಾವ ರೀತಿ ಹಾಕಿದ್ದೀನಿ, ಸರಿಯಾಗಿ ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್ ಬಿಸಿಲಿಗೆ. ಬಾಕಿಲ ಮೇಲೆ ಕೂಡ ಮುಗ್ಗು ಅಂದರೆ ಚಾಪೀಸಿಂದ ರಂಗೋಲಿ ಇಟ್ಕೊಂಡಿದ್ದೀನಿ. ಹಾಗೆ ಹೊರಗಡೆ ಎಲ್ಲ ಕ್ಲೀನಾಗಿದೆ. ಇವಾಗ ಬನ್ನಿ, ಮನೆಯೆಲ್ಲ ಕ್ಲೀನ್ ಇದೆ. ಇವಾಗ ಯಾವ ರೀತಿ ಪೂಜೆ ಮಾಡ್ತೀನಂತ ಬನ್ನಿ ನೋಡೋಣ. ಫಸ್ಟ್ ಇದೆಲ್ಲ ತೆಗಿಬೇಕು ಫ್ರೆಂಡ್ಸ್. ಜಸ್ಟ್ TV ಆಫ್ ಮಾಡಿಬಿಟ್ಟೆ. ನಿನ್ನೆ ಇದೆಲ್ಲ ತೆಗಿಬೇಕು. ಪೂಜೆ ಎಲ್ಲ ದೇವರಿಗೆ ಫೋಟೋ ಎಲ್ಲ ಚೆನ್ನಾಗಿ ಸೂಟ್ಕೊಂಡಾದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಒಂದು ಕೈಲಂತೂ ಆಗಲ್ಲ, ಡ್ರೈ ಫ್ರೂಟ್ ಇಟ್ಕೊಂಡ್ರೂ ಸ್ವಲ್ಪ ಯೂಸ್ ಆಗಲ್ಲ. ಏನಕ್ಕಂದರೆ ಪ್ಲೇಸ್ ಕಡಿಮೆ ಇದಲ್ಲ, ಹಾಗಾಗಿ ಎಲ್ಲ ಕ್ಲೀನ್ ಎಲ್ಲ ತೊಳೆದ್ಬಿಟ್ಟು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಾನು. ಪೂಜೆ ಆಯಿತು ನೋಡಿ ಫ್ರೆಂಡ್ಸ್. ಇಷ್ಟೊಂದು ಸಿಂಪಲು. ಹೂ ಸಿಗಲಿಲ್ಲ ಅಂದರೆ ಸ್ವಲ್ಪ ಸ್ಯಾಡ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಹೂವು ಅಷ್ಟೊಂದು ಸಿಕ್ಕಿಲ್ಲ. ಅಲ್ಲಿ ತೆಳಗಡೆ ನೋಡಿರಲ್ಲ ನೀವು ಗಿಡ, ಅಲ್ಲಿಂದನೇ ಒಂದು ಸ್ವಲ್ಪ ತೊಗೊಂಡು ಬಂದೆ. ಆ ಹೂವಿಗೆ ಜನ ಬಿದ್ದು ಸಾಯ್ತಾರೆ ಫ್ರೆಂಡ್ಸ್, ಹಾಗಾಗಿ ಎಲ್ಲರೂ ತೊಗೊಂಡಿದ್ದಾರೆ. ನಾನು ಇದ್ದಷ್ಟರಲ್ಲಿ ಪೂಜೆ ಮಾಡ್ಕೊಂಡಿದ್ದೀನಿ. ಇವಾಗ ಅಡುಗೆ ಮಾಡೋದು ಬನ್ನಿ ಯಾವ ರೀತಿ ಅಂತ. ಆಲ್ರೆಡಿ ನಾನು ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಲ್ಲ ಫ್ರೆಂಡ್ಸ್, ಆವಾಗಲೇ ಸಬ್ಬಸಿಗೆ ಎಲ್ಲ ಒಗ್ಗರಣೆ ಕೊಟ್ಟಿದ್ದೀನಿ. ಒಗ್ಗರಣೆ ಕೊಟ್ಟು ನಿಮಗೆ ವಿಡಿಯೋ ತೋರಿಸ್ತಾ ಇದ್ದೀನಿ. ಸಬ್ಬಸಿಗೆ ಸಾರು ಅಥವಾ ಪಲ್ಯ ಅಂತಲೂ ಹೇಳ್ಬೋದು ಫ್ರೆಂಡ್ಸ್. ಸಾರು ತಾನೇ ನಾನು ಸ್ವಲ್ಪ ಜಾಸ್ತಿನೇ ವಾಟರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಏನಕ್ಕಂದರೆ ರೈಸ್ ಜೊತೆನೂ ಕೂಡ ಬೇಕಲ್ಲ ಫ್ರೆಂಡ್ಸ್. ಹಾಗಾಗಿ ಮಕ್ಕಳು, ನಾನು ಸಾಂಬಾರು ಮಾಡಿಲ್ಲ ಇವತ್ತು, ಅಂದರೆ ತೊಗರಿಬೇಳೆ ಸಾಂಬಾರು ಮಾಡಿಲ್ಲ, ಹಾಗಾಗಿ ಅದಕ್ಕೆ ಸಾಂಬಾರು ಥರ ಮಾಡ್ಕೊತಾ ಇದ್ದೀನಿ. ಇವಾಗ ಮಕ್ಕಳಿಗೆ ಟಿಫನ್ ಬಾಕ್ಸ್ ತೊಗೊಂಡು ಹೋಗ್ಬೇಕಲ್ಲ ಫ್ರೆಂಡ್ಸ್, ಅದಕ್ಕೆ ಪಟ ಅಂತ ರೊಟ್ಟಿ ಮಾಡ್ತಾಯಿದ್ದೀನಿ. ಏನಕ್ಕಂದರೆ ಮೊನ್ನೆ ಅವನಿಗೆ 2-3 ದಿವಸ ಆಯಿತು ಅವನಿಗೆ ಹುಷಾರಿರಲಿಲ್ಲ ಫ್ರೆಂಡ್ಸ್. ಅಂದರೆ ಲ್ಯಾಟ್ರಿನ್ ಅಂದರೆ ಸಂಡಾಸ್ ಕೂಡಿಸ್ತಾ ಇತ್ತು, ಹಾಗಾಗಿ ಅವನಿಗೆ ಸ್ವಲ್ಪ ಜೋಳದ ರೊಟ್ಟಿನೇ ಊಟ ಮಾಡಿಸ್ತಾ ಇದ್ದೀನಿ. ಏನಕ್ಕಂದರೆ ಸ್ವಲ್ಪ ಬೇಕಲ್ಲ ಫ್ರೆಂಡ್ಸ್. ಓನ್ಲಿ ರೈಸ್ ಅಂದರೆ ಆಗಲ್ಲ, ಹಾಗಾಗಿ ಅವನಿಗೆ ಜೋಳದ ರೊಟ್ಟಿ ಮಾಡಿಕೊಂಡು ಟಿಫನ್ ಬಾಕ್ಸ್ ತೊಗೊಂಡು ಹೋಗ್ತಾಯಿದ್ದೀನಿ. ಊಟ ಮಾಡ್ತಾನೆ ಫ್ರೆಂಡ್ಸ್, ಗರಂ ಇದ್ದರೆ ಊಟ ಮಾಡ್ತಾನೆ. ಓಕೆ ಫ್ರೆಂಡ್ಸ್, ವಿಡಿಯೋ ಹೇಗೆ ಅನ್ನಿಸ್ತಂತ, ಈ ವ್ಲಾಗ್ ಹೇಗೆ ಅನ್ನಿಸ್ತಂತ ನೀವು ಕಮೆಂಟ್ ಮೂಲಕ ತಿಳಿಸಿ. ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ, ಇನ್ನೊಂದು ವ್ಲಾಗೊಂದಿಗೆ. ಟಿಫನ್ ಬಾಕ್ಸ್ ತೊಗೊಂಡು ಹೋಗ್ತಾಯಿದ್ದೀನಿ. ಹೇಗೆ ಅನಿಸುತ್ತಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸ ಜನರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆನಾ ಫ್ರೆಂಡ್ಸ್, ಬಾಯ್. ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ. ಮತ್ತು ಲೈವಲ್ಲಿ ಸಿಗ್ತೀನಿ. ಓಕೆನಾ ಫ್ರೆಂಡ್ಸ್, ಬಾಯ್ ಎಲ್ಲರಿಗೂ.